ನಮಸ್ತೆ ವಿದ್ಯಾರ್ಥಿಗಳೇ. ಇಲ್ಲಿ ಇದು NEP ಸಿಲೆಬಸ್ 6th ಸೆಮ್ನವರಿಗೆ. ಇಲ್ಲಿ ಹಂಟಿಂಗ್ಟನ್ ರವರ ನಾಗರಿಕತೆಗಳ ಸಂಘರ್ಷ ಸಿದ್ಧಾಂತ ಅಂತ ಏನಿದೆ. ಸಂಘರ್ಷ ಸಿದ್ಧಾಂತ ಪ್ರಸ್ತಾವನೆಯಲ್ಲಿ ನೋಡೋದಾದ್ರೆ ಇದು ದೇಶಗಳ ನಡುವೆ, ಇದು ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ಬಂದಾಗ ದೇಶಗಳ ನಡುವೆ ಸಂಘರ್ಷಗಳು ಉಂಟಾಗ್ತವೆ. ಇದು ಇತಿಹಾಸದ ಉದ್ದಕ್ಕೂ ನಾವು ಅಂದರೆ ಮೊದಲಿಂದಲೂ ಕೂಡ ಈ ಸಂಘರ್ಷಗಳು ಇದ್ದೇ ಇರ್ತವೆ. ಆದರೆ ಇತಿಹಾಸವನ್ನು ನಾವು ನೋಡಿದಾಗ ಕಂಡು ಬರುವಂಥದ್ದು ಯಾಕೆ ಸಂಘರ್ಷಗಳು ಆಗ್ತಿದ್ವು ಅಂತಂದ್ರೆ, ದೇಶಗಳ ನಡುವೆ ಸಂಘರ್ಷಗಳಿಗೆ ಸಾಮಾನ್ಯವಾಗಿ ಏನು ಕಾರಣ ಆಗಿರ್ತಿತ್ತು ಅಂತಂದ್ರೆ ರಾಜಕೀಯ ಹಿತಾಸಕ್ತಿಯ ರಕ್ಷಣೆ ಕಾರಣ ಆಗಿರ್ತಿತ್ತು. ಆದರೆ ಆಧುನಿಕ ಯುಗ ಆರಂಭ ಆದ ನಂತರ ಏನಂತಂದರೆ, ಕೈಗಾರಿಕಾ ಕ್ರಾಂತಿಯ ಫಲವಾಗಿ ರಾಷ್ಟ್ರಗಳ ಸಂಘರ್ಷವು ಆರ್ಥಿಕ ಮತ್ತು ವ್ಯಾಪಾರಿ ಹಿತಾಸಕ್ತಿಯನ್ನು ಆಧರಿಸುವಂತಾಯಿತು. ಕ್ರಮೇಣ ಸಮಕಾಲೀನ ರಾಷ್ಟ್ರಗಳು ವಿವಿಧ ಅಂಶಗಳು ಅಂದರೆ ಸಮಗ್ರ ರಾಷ್ಟ್ರೀಯ ಹಿತಾಸಕ್ತಿ ಆಗಿರ್ಬೋದು, ಜಾಗತಿಕ ಪ್ರಭಾವದ ಹೆಚ್ಚಳ ಆಗಿರ್ಬೋದು, ಮತ್ತು ಸೈದ್ಧಾಂತಿಕ ಪ್ರತಿಷ್ಠೆ ಹೀಗೆ ಮುಂತಾದವುಗಳ ಆಧಾರದಲ್ಲಿ ಏನಂತಂದ್ರೆ ಸಂಘರ್ಷಕ್ಕೆ ಇಳಿತಿದ್ವು. ರಾಷ್ಟ್ರಗಳ ನಡುವಿನ ಸಂಘರ್ಷಕ್ಕೆ ಎಲ್ಲ ಬೆಳವಣಿಗೆಗಿಂತ ಭಿನ್ನವಾದಂಥ ಒಂದು ಆಯಾಮವನ್ನು ಪ್ರತಿಪಾದಿಸಿದವರು ಯಾರಂತಂದ್ರೆ ಈ ಹಂಟಿಂಗ್ಟನ್ ಅನ್ನುವಂಥವ್ರು ನಾಗರಿಕತೆಗಳ ಸಂಘರ್ಷ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ. ಇದು ಕಳೆದ ಶತಮಾನದ ಕೊನೆಯ ದಶಕದಲ್ಲಿ ಮಂಡನೆ ಆಗ್ತೈತಿ. ಅಂದರೆ 18 ಮತ್ತು 19ನೇ ಶತಮಾನದಲ್ಲಿ ಪಾಶ್ಚಿಮಾತ್ಯ ರಾಷ್ಟ್ರಗಳು ವಸಾಹತುಗಳ ಸ್ಥಾಪನೆಯೊಡನೆ ತಮ್ಮ ಸಾಮ್ರಾಜ್ಯಶಾಹಿತ್ವವನ್ನು ಬಲಗೊಳಿಸಿಕೊಳ್ಳಕ್ಕೆ ಮುಂದಾಗ್ತವು. ಈ ವೇಳೆಯಲ್ಲಿ ಪಾಶ್ಚಿಮಾತ್ಯ ರಾಷ್ಟ್ರಗಳ ನಾಯಕರು ಮತ್ತು ಬುದ್ಧಿಜೀವಿಗಳು ತಮ್ಮ ಧರ್ಮ ಸಂಸ್ಕೃತಿ ಉನ್ನತವಾಗಿದ್ದು ಪಾಶ್ಚಿಮಾತ್ಯೇತರ ಪ್ರದೇಶಗಳ ಆಳ್ವಿಕೆಯ ಹೊಣೆಯನ್ನು ದೇವರು ತಮಗೆ ವಹಿಸಿರುವನೆಂದು ಪ್ರತಿಪಾದಿಸ್ತಾರೆ. ಈ ಮೂಲಕ ವಸಾಹತುಶಾಹಿತ್ವವನ್ನು ಬಲವಾಗಿ ಸಮರ್ಥಿಸಿಕೊಳ್ತಾರೆ. ತಮ್ಮ ಧರ್ಮ, ನಂಬಿಕೆ, ಸಂಸ್ಕೃತಿಗಳನ್ನು ಪಾಶ್ಚಿಮಾತ್ಯ ಶಿಕ್ಷಣದ ಮೂಲಕ ಏಷ್ಯಾ, ಆಫ್ರಿಕಾ ಮತ್ತು ಲ್ಯಾಟಿನ್ ಅಮೆರಿಕಾದಲ್ಲಿ ಪಾಶ್ಚಿಮಾತ್ಯರು ಹರಡತೊಡಗ್ತಾರೆ. ಪಾಶ್ಚಿಮಾತ್ಯೇತರ ಜನರು ತಮ್ಮ ಧರ್ಮ, ನಂಬಿಕೆ, ಸಂಸ್ಕೃತಿಯನ್ನು ಮೈಗೂಡಿಸಿಕೊಳ್ಳುವಂತೆ ಮಾಡುವಲ್ಲಿ ಪಶ್ಚಿಮದ ರಾಷ್ಟ್ರಗಳು ಬಹುತೇಕ ಯಶಸ್ವಿ ಆಗ್ತವು. ಈ ಮಧ್ಯೆ ಸ್ಥಳೀಯ ಶಿಕ್ಷಣ, ನಂಬಿಕೆ, ಸಂಪ್ರದಾಯಗಳು ಮರೆಯಾಗತೊಡಗಿರುವುದನ್ನು ಗಮನಿಸಿದ ವಸಾಹತುಗಳ ನಾಯಕರು ರಾಷ್ಟ್ರೀಯ ಚಳುವಳಿಯನ್ನು ಕೈಗೊಳ್ಳಲಿಕ್ಕೆ ವಸಾಹತುಶಾಹಿಗಳ ವಿರುದ್ಧ ಹೋರಾಟದಲ್ಲಿ ತೊಡಗ್ತಾರೆ. ಫಲವಾಗಿ ವಸಾಹತುಶಾಹಿತ್ವ ಕ್ಷೀಣಿಸಿ ವಸಾಹತುಗಳು ಸ್ವತಂತ್ರಗೊಳ್ತವು. ತಮ್ಮ ಸ್ಥಳೀಯ ನಾಗರಿಕತೆ ಮತ್ತು ಸಂಸ್ಕೃತಿಯನ್ನು ಕಾಪಾಡಿಕೊಳ್ಳುವ ಸ್ವಾತಂತ್ರ್ಯ ಗಳಿಸಿಕೊಂಡ ಪಾಶ್ಚಿಮಾತ್ಯೇತರ ರಾಷ್ಟ್ರಗಳು ವಿಶ್ವಸಂಸ್ಥೆಯಡಿ ಜಾಗತಿಕ ರಾಜಕಾರಣದಲ್ಲಿ ಸ್ವಾಯತ್ತವಾಗಿ ಪಾಲ್ಗೊಳ್ಳತೊಡಗ್ತವು. ಈ ಮಧ್ಯೆ ಅಮೆರಿಕ ಮತ್ತು ಸೋವಿಯತ್ ರಷ್ಯಾಗಳ ನಡುವೆ ಶೀತಲ ಸಮರ ಏರ್ಪಟ್ಟು ರಾಷ್ಟ್ರಗಳ ನಡುವಿನ ಸಂಘರ್ಷಗಳು ಸಾಮಾನ್ಯ ಅನ್ನಿಸ್ತವು. ಜೊತೆಗೆ ಜಗತ್ತಿನ ಹಲವೆಡೆ ಭಿನ್ನ ಕಾರಣಗಳಿಗಾಗಿ ರಾಷ್ಟ್ರಗಳ ನಡುವೆ ಸಂಘರ್ಷಗಳು ತಲೆದೂರ್ತವು. ಅಂತಿಮವಾಗಿ 1990ರ ದಶಕದ ಆರಂಭದಲ್ಲಿ ಶೀತಲ ಸಮರ ಜಾಗತಿಕ ರಾಜಕಾರಣದಲ್ಲಿ ಸೋವಿಯತ್ ಒಕ್ಕೂಟದ ವಿಘಟನೆಯಿಂದ ಅಂತ್ಯವಾಗ್ತೈತಿ. ಈ ವೇಳೆಯಲ್ಲಿ ಜಾಗತಿಕ ರಾಜಕೀಯದಲ್ಲಿ ಶೀತಲ ಸಮರೋತ್ತರ ಸಂಘರ್ಷ ಕುರಿತಂತೆ ವಿಭಿನ್ನ ಸಿದ್ಧಾಂತವೊಂದು ಸ್ಯಾಮುಯೆಲ್ ಹಂಟಿಂಗ್ಟನ್ ರವರಿಂದ ಪ್ರತಿಪಾದಿಸಲ್ಪಡ್ತೈತಿ. ಇದು ಏನಂತಂದ್ರೆ ಪಾಶ್ಚಿಮಾತ್ಯ ಮತ್ತು ಪಾಶ್ಚಿಮಾತ್ಯೇತರ ಸಂಸ್ಕೃತಿ ಹಾಗೂ ನಾಗರಿಕತೆಗಳೇ ಶೀತಲ ಸಮರೋತ್ತರ ಕಾಲದಲ್ಲಿ ರಾಷ್ಟ್ರಗಳ ಸಂಘರ್ಷಕ್ಕೆ ಕಾರಣವೆಂಬ ತಿರುಳನ್ನು ಹಂಟಿಂಗ್ಟನ್ ತಮ್ಮ ನಾಗರಿಕತೆಗಳ ಸಂಘರ್ಷ ಸಿದ್ಧಾಂತದಡಿ ಪ್ರತಿಪಾದಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಪ್ರಸ್ತುತ ಅಧ್ಯಾಯದಲ್ಲಿ ಹಂಟಿಂಗ್ಟನ್ ಪ್ರತಿಪಾದಿಸಿರುವ ನಾಗರಿಕತೆಗಳ ಸಂಘರ್ಷ ಸಿದ್ಧಾಂತ ಕುರಿತು ಹೇಳಲಾಗುತ್ತೆ. ಇಲ್ಲಿ ಸ್ಯಾಮುಯೆಲ್ ಪಿ ಹಂಟಿಂಗ್ಟನ್ ಅವರ ಒಂದು ಸಂಕ್ಷಿಪ್ತ ಪರಿಚಯ.
ಸ್ಯಾಮ್ಯುಯಲ್ ಪಿ ಹಂಟಿಂಗ್ಟನ್ ಅವರು ಏಪ್ರಿಲ್ 18, 1927ರಂದು ನ್ಯೂಯಾರ್ಕ್ನಲ್ಲಿ ಜನಿಸಿ ಡಿಸೆಂಬರ್ 24, 2008ರಂದು ನಿಧನ ಆಗ್ತಾರೆ. ಯೇಲ್ ವಿಶ್ವವಿದ್ಯಾನಿಲಯದಿಂದ ಪದವಿ ಗಳಿಸಿದ್ದ ಹಂಟಿಂಗ್ಟನ್ ಹಾರ್ವರ್ಡ್ ವಿಶ್ವವಿದ್ಯಾನಿಲಯದಿಂದ PhD ಗಳಿಸಿದ್ದರು. ರಾಜ್ಯಶಾಸ್ತ್ರದ ದೈತ್ಯ ಪ್ರತಿಭೆಯಾಗಿದ್ದ ಇವರು ಸೈನಿಕ ಮತ್ತು ನಾಗರಿಕ ಸರ್ಕಾರಗಳ ನಡುವಿನ ಸಂಬಂಧ ಕುರಿತು ಆಳವಾದ ಅಧ್ಯಯನ ನಡೆಸಿದ್ದರು. ಅಮೆರಿಕದ ವಿದೇಶಾಂಗ ನೀತಿಯ ಚರ್ಚೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದ ಹಂಟಿಂಗ್ಟನ್ ಜಗತ್ತಿನಲ್ಲಿ 7 ನಾಗರಿಕತೆಗಳನ್ನು ಗುರುತಿಸಿದ್ದರು. ಈ ಹಿನ್ನೆಲೆಯಲ್ಲಿ ನಾಗರಿಕತೆಗಳ ಸಂಘರ್ಷ ಸಿದ್ಧಾಂತ ಪ್ರತಿಪಾದಿಸುವ ಮೂಲಕ ಜಾಗತಿಕ ರಾಜಕಾರಣದ ನೂತನ ಆಯಾಮವೊಂದನ್ನು ಪರಿಚಯಿಸಿದ್ದರು. 1996ರಲ್ಲಿ ನಾಗರಿಕತೆಗಳ ಸಂಘರ್ಷ, ವಿಶ್ವದ ಪುನರ್ನಿರ್ಮಾಣ ಎಂಬ ಕೃತಿಯನ್ನು ರಚಿಸಿದ ಇವರು ಶೀತಲ ಸಮರೋತ್ತರ ಜಗತ್ತು ಬಹುಧ್ರುವೀಯ ವ್ಯವಸ್ಥೆಯಾಗಿ ಪರಿವರ್ತನೆಗೊಂಡು ನಾಗರಿಕತೆಯ ಆಧಾರದಲ್ಲಿ ಸಂಘರ್ಷಕ್ಕೆ ಕಾರಣವಾಗುವುದೆಂದು ವಾದಿಸ್ತಾರೆ. ಇಷ್ಟು ಈ ದೇಶಗಳ ನಡುವಿನ ಸಂಘರ್ಷಕ್ಕೆ ಏನು ಕಾರಣ ಮತ್ತು ಇದು ಪ್ರಾಚೀನ ಕಾಲದಿಂದ ಅಂದರೆ ಇತಿಹಾಸದಲ್ಲಿ ಹೆಂಗೆ ರಾಜಕೀಯ ಒಂದು ಹಿತಾಸಕ್ತಿಗೆ ಸಂಘರ್ಷ ಉಂಟಾದರೆ ಆಮೇಲೆ ಆರ್ಥಿಕ ವ್ಯಾಪಾರಕ್ಕಾಗಿ ಹೀಗೆ ಹಂತ ಹಂತವಾಗಿ ಒಂದು ಕೊನೆಗೆ ಇದು ಏನಂತಂದ್ರೆ ಶೀತಲ ಸಮರ ಅಂದ್ರೆ ಸೈದ್ಧಾಂತಿಕ ಕಾರಣದಿಂದಲೂ ಕೂಡ ಇಲ್ಲಿ ಸಂಘರ್ಷಗಳು ಸ್ಟಾರ್ಟ್ ಆಗ್ತವೆ ಅನ್ನೋದು. ಕೊನೆಗೆ ಭಿನ್ನವಾಗಿ ಏನಂತಂದ್ರೆ ಹಂಟಿಂಗ್ಟನ್ರವರು ಒಂದು ನಾಗರಿಕತೆಗಳ ಸಂಘರ್ಷ ಸಿದ್ಧಾಂತ ಅಂದ್ರೆ ನಾಗರಿಕತೆಗಳಿಂದನೂ ಕೂಡ ಸಂಸ್ಕೃತಿ, ಧರ್ಮ ಅದು ಕೂಡ ಇಲ್ಲಿ ಸಂಘರ್ಷಕ್ಕೆ ಕಾರಣ ಆಗುತ್ತೆ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ.